ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ಒಂದು ವಿಡಿಯೋದಲ್ಲಿ HSTR GPT ಮತ್ತು PST 15,000 ಶಿಕ್ಷಕರ ನೇಮಕಾತಿ ಕುರಿತು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಅನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿರೋ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ವಾಚ್ ಮಾಡಿ. ಇದರಲ್ಲಿ ನಾವು ಡಿಸ್ಕಸ್ ಏನು ಮಾಡ್ತಾ ಇದ್ದೀವಿ ಅದರ ಕುರಿತು ನೋಡ್ತಾ ಬಂದರೆ, ಸ್ಟೇ ಏನಿದೆ, ಶಿಕ್ಷಕರ ನೇಮಕಾತಿಗೆ ಸ್ಟೇ ಕೇಳಿದ್ದ ಅರ್ಜಿಗಳು, ಕೋರ್ಟ್ನಿಂದ ಬಂದ ಮಹತ್ವದ ಆದೇಶ ಏನಿದೆ, ನೇಮಕಾತಿ ಪ್ರಕ್ರಿಯೆ ಈಗ ಏನಾಗಲಿದೆ ಮತ್ತು ಏಜ್ ರಿಲ್ಯಾಕ್ಸೇಷನ್ ಸರ್ಕಾರ ವಯೋ ಸಡಿಲಿಕೆ ನೀಡುತ್ತಾ, ಏಜ್ ರಿಲ್ಯಾಕ್ಸೇಷನ್ ನೀಡುತ್ತಾ, ಈ ಎಲ್ಲ ಚರ್ಚೆಗಳನ್ನು ನಾವು ಮಾಡ್ತಾ ಬರೋಣ. ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಡೇ ಬೈ ಡೇ ಬರುವ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು. ಬನ್ನಿ, ಹಾಗಿದ್ದಲ್ಲಿ ಮೊದಲಿಗೆ ಶಿಕ್ಷಕರ ನೇಮಕಾತಿ ಕುರಿತು ಬಂದ ತಡೆಯಾಜ್ಞೆ ಅರ್ಜಿಗಳಿಗೆ ಕೋರ್ಟ್ ನೀಡಿರುವ ಮಾಹಿತಿ ಏನಿದೆ ಅನ್ನೋದ್ರ ಬಗ್ಗೆ, ನೇಮಕಾತಿ ಪ್ರಕ್ರಿಯೆ ಏನಾಗಲಿದೆ, ಅದಾದ ಮೇಲೆ ಏಜ್ ರಿಲ್ಯಾಕ್ಸೇಷನ್ ಕುರಿತು ಕೂಡ ಚರ್ಚೆ ಮಾಡ್ತಾ ಬರೋಣ ವೀಕ್ಷಕರೇ. ನೋಡಿ, ದಿನಪತ್ರಿಕೆ ಒಂದರಲ್ಲಿ ಬಂದಿರುವ ಮಾಹಿತಿಯ ಪ್ರಕಾರ 15,000 ಶಿಕ್ಷಕರ ನೇಮಕ ಅಧಿಸೂಚನೆ ತಡೆಯಾಜ್ಞೆ ನೀಡಲು ಕೋರ್ಟ್ ನಕಾರ. ರಾಜ್ಯ ಸರ್ಕಾರ ಸುಮಾರು 15,000 ಶಿಕ್ಷಕರ ನೇಮಕಾತಿಗೆ ಹೊರಡಿಸಿರುವ ಅಧಿಸೂಚನೆಗೆ ತಡೆ ನೀಡಲು ಹೈಕೋರ್ಟ್ ನಿರಾಕರಿಸಿದೆ. ಆಗಸ್ಟ್ 11ರಂದು ಸರ್ಕಾರ ಹೊರಡಿಸಿರುವ ನೇಮಕಾತಿ ಅಧಿಸೂಚನೆ ಪ್ರಶ್ನಿಸಿ ಭಾಷಾ ಶಿಕ್ಷಕಿಯರು ಸಲ್ಲಿಸಿರುವ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಯವರು, ಈಗ ಕನ್ನಡ ಅಥವಾ ಇಂಗ್ಲಿಷ್ ಬೋಧನಾ ಮಾಧ್ಯಮವಾಗಿರುವ ಶಾಲೆಗಳಲ್ಲಿ ಕೆಲವು ಖಾಲಿ ಹುದ್ದೆಗಳಿವೆ ಎಂದು ತೋರುತ್ತವೆ. ಸರ್ಕಾರ ಆ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಪ್ರಯತ್ನಿಸುತ್ತಿದೆ. ಆದರೆ ಉರ್ದು ಶಾಲೆಗಳಲ್ಲಿ ನೇಮಕಾತಿ ಏಕೆ ನಡೆಯುತ್ತಿಲ್ಲ ಎಂಬುದು ಕಾನೂನುಬದ್ಧ ಪ್ರಶ್ನೆ. ಹಾಗಾಗಿ ಉರ್ದು ಮಾಧ್ಯಮ ಶಾಲೆಗಳು ಸೇರಿದಂತೆ ಭಾಷಾ ಅಲ್ಪಸಂಖ್ಯಾತ ಶಿಕ್ಷಕರ ಆಯ್ಕೆ ಪ್ರಕ್ರಿಯೆಯನ್ನು ಏಕೆ ಕೈಗೊಂಡಿಲ್ಲ ಎಂಬುದರ ಕುರಿತು ವಿಚಾರಣೆ ನೀಡುವಂತೆ ಸರ್ಕಾರಕ್ಕೆ ಮೌಖಿಕವಾಗಿ ಸೂಚಿಸಿದ ಪೀಠ ವಿಚಾರಣೆಯನ್ನು ಸೆಪ್ಟೆಂಬರ್ 7ಕ್ಕೆ ಮುಂದೂಡಿಸಿದೆ. ನೋಡಿ, ಈಗ ಮತ್ತೆ ಸೆಪ್ಟೆಂಬರ್ 7ಕ್ಕೆ ಆ ಒಂದು ವಿಚಾರಣೆ ಮುಂದೂಡಿದೆ. ಅಷ್ಟರ ಒಳಗೆ ಈಗ ಮತ್ತೆ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಏಜ್ ರಿಲ್ಯಾಕ್ಸೇಷನ್ ನೀಡಿಲ್ಲ ಕಾರಣದಿಂದ ಮೋಸ್ಟ್ ಪ್ರಾಬಬ್ಲಿ ಅವರು ಕೂಡ ಎಲಿಜಿಬಲ್ ಇಲ್ಲ. ಹಾಗಾಗಿ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಮೇ ಬಿ ಏಜ್ ರಿಲ್ಯಾಕ್ಸೇಷನ್ ನೀಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಿರ್ಬೋದು. ಮೋಸ್ಟ್ ಪ್ರಾಬಬ್ಲಿ ಅದರ ಕುರಿತು ಕೂಡ ಇನ್ಫಾರ್ಮೇಷನ್ ಬರುತ್ತೆ, ಖಂಡಿತವಾಗಿ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಸೊ ದಯವಿಟ್ಟು ವೀಕ್ಷಕರೇ, ಈಗ ನೇಮಕಾತಿ ಪ್ರಕ್ರಿಯೆ ನಡೀತಾ ಇದೆ, ಅಪ್ಲಿಕೇಶನ್ಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೀವು ಏನಾದರೂ ಕಮೆಂಟ್ ಇದ್ದರೆ, ನಿಮ್ಮ ಏಜ್ ರಿಲ್ಯಾಕ್ಸೇಷನ್ ಆಗಲಿ ಅಥವಾ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ, ಖಂಡಿತವಾಗಿ ಅದರ ಬಗ್ಗೆ ಆನ್ಸರನ್ನು ಮಾಡಲಾಗುವುದು. ಥ್ಯಾಂಕ್ ಯು ಫ್ರೆಂಡ್ಸ್.